ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ ಮಾಡಬೇಕು ಅನ್ನೋಂಥ ಮನವಿನ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಮಾಡುತ್ತಿರುವಂಥದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ನ KSRTC BMTC ಮಧ್ಯಭಾಗದಲ್ಲಿರುವಂಥ ಸ್ಕೈ ವಾಕ್ ಮೇಲಿನಿಂದ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 4:30ಇಂದಲೇ ಈಗಾಗಲೇ ಮೆಜೆಸ್ಟಿಕ್ನ BMTCಯ ಸಂಚಾರ ಆರಂಭ ಆಗಿರುವಂಥದ್ದು. ಸಾಮಾನ್ಯವಾಗಿ ಅಖಂಡ ಕರ್ನಾಟಕ ಬಂದ್ ಅಂತಿದ್ದಂತೆ ರಾಜ್ಯದಲ್ಲಿರುವಂತಹ ಜನಸಾಮಾನ್ಯರಿಗೆ ಒಂದಷ್ಟು ಭಯ, ಆತಂಕ, ಬಸ್ಸು ಸಂಚಾರ ಇದೆಯೋ ಇಲ್ವೋ, ಅಲ್ಲಿಂದ ನಾವು ಹೋಗಬೇಕಾದಂತಹ ಸ್ಥಳಕ್ಕೆ ಓಡಾಡಲಿಕ್ಕೆ ಆಟೋ ಸಿಗುತ್ತೋ ಇಲ್ವೋ, ಕ್ಯಾಬ್ಗಳು ಇರುತ್ತೋ ಇಲ್ವೋ, ಇವೆಲ್ಲವೂ ಕೂಡ ಆತಂಕ ಇರುತ್ತೆ. ಆದರೆ BMTCಯ ಅಧಿಕಾರಿಗಳು ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗದಂತಹ ಈಗಾಗಲೇ ಬಸ್ಸುಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. BMTCಯ ಬಸ್ಸುಗಳು ಎಂದಿನಂತೆ ಸಂಚಾರ ಮಾಡ್ತಾ ಇದೆ. ಆದರೆ ಈಗಾಗಲೇ 7 ಗಂಟೆ ಆಗಿರುವಂಥದ್ದು. 7 ಗಂಟೆ ಆದ ನಂತರದಲ್ಲಿ ಮೆಜೆಸ್ಟಿಕ್ನ BMTC ಬಸ್ ಸ್ಟ್ಯಾಂಡ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ, ಬೇರೆ ಬೇರೆ ಭಾಗಗಳಿಗೆ ಓಡಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ಪ್ರತಿದಿನವೂ ಕೂಡ BMTCಯ ಬಸ್ಸಿನಲ್ಲಿ 45 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾರೆ. ಬೆಂಗಳೂರಿನ ಗಲ್ಲಿ ಬೀದಿ ಬೀದಿಗೂ ಕೂಡ ಈ BMTCಯ ಬಸ್ಗಳು ಸಂಚಾರವನ್ನು ಮಾಡುತ್ತೆ. ಆದರೆ ಇವತ್ತು ಅಖಂಡ ಕರ್ನಾಟಕ ಬಂದಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಜನರಿಗೆ ಗೊಂದಲ, ಆತಂಕಗಳೆಲ್ಲವೂ ಕೂಡ ಇದೆ. ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಒಂದಷ್ಟು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಇದು BMTCಯ ಬಸ್ಗಳ ಚಿತ್ರಣ. ಆದರೆ ಇಲ್ಲೇ ನನ್ನ ಪಕ್ಕದಲ್ಲೇ ಇರುವಂತಹ ಮೆಜೆಸ್ಟಿಕ್ KSRTC ಬಸ್ಸಿನ ಒಂದು ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಅಂದರೆ ಸಾಮಾನ್ಯವಾಗಿ KSRTC BMTCಗೆ ಪ್ರತಿದಿನವೂ ಕೂಡ ಲಕ್ಷಾಂತರ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾರೆ. KSRTCಯ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. KSRTC ಬಸ್ಗಳಲ್ಲೂ ಕೂಡ ಒಂದಷ್ಟು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿರುವಂಥ, ಅಂದರೆ KSRTC BMTCಯ ಎರಡೂ ಅಧಿಕಾರಿಗಳು ಕೂಡ ನಿನ್ನೆ ರಾತ್ರಿಯಿಂದಲೇ ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗದಂತಹ ರೀತಿಯಲ್ಲಿ ಎಲ್ಲ ಒಂದು ಬಸ್ಸುಗಳ ಕಾರ್ಯಾಚರಣೆಯ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. KSRTC ಬಸ್ಸುಗಳಲ್ಲಿ ಒಂದಷ್ಟು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುವಂಥದ್ದು ಬಸ್ಗಳಿದೆ. ಒಂದಷ್ಟು ಐರಾವತ ಬಸ್ಸುಗಳಿರ್ಬೋದು, ಸಾರಿಗೆ ಬಸ್ಸುಗಳಿರ್ಬೋದು, ಅಶ್ವಮೇಧ ಬಸ್ಸುಗಳಿರ್ಬೋದು, ಎಲ್ಲ ಮಾದರಿಯ ಬಸ್ಸುಗಳು KSRTCಯ ಬಸ್ ಸ್ಟ್ಯಾಂಡ್ಗೆ ಈಗಾಗಲೇ ಆಗಮಿಸಿರುವಂಥದ್ದು. ಆದರೆ ಪ್ರಯಾಣಿಕರ ಸಂಖ್ಯೆ ಒಂದಷ್ಟು ಕಡಿಮೆ ಆಗಿರುವಂಥ, ಅಂದರೆ 9-10 ಗಂಟೆ ಮೇಲೆ ಒಂದಷ್ಟು ನೋಡಿಕೊಂಡು ಪ್ರಯಾಣಿಕರು ಬೇರೆ ಬೇರೆ ಊರುಗಳಿಗೆ ಹೋಗ್ಲಿಕ್ಕೆ ಮುಂದಾಗ್ತಾರ ಅನ್ನೋಂಥದ್ದು ಒಂದು. ಎರಡನೇದು, ಈಗಾಗಲೇ BMTC ಮತ್ತು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಯಾವುದೇ ಥರವಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅಂತೇಳಿ ಕಾಕಿ ಸರ್ಪಗಾವಲು ಹಾಕಿರುವಂಥದ್ದು ಒಂದು. ಕಾಕಿ ಸಂಪೂರ್ಣವಾಗಿ ಅಲರ್ಟ್ ಕೂಡ ಆಗಿದೆ. ಯಾವುದೇ ಥರವಾದಂತಹ ಕಲ್ಲು ಹೊಡೆಯುವಂಥದ್ದಾಗಿರ್ಬೋದು, ಪ್ರಯಾಣಿಕರಿಗೆ ತೊಂದರೆ ಕೊಡುವಂಥದ್ದಾಗಿರ್ಬೋದು, ಬಸ್ ಸಂಚಾರಕ್ಕೆ ಅಡ್ಡಿಪಡಿಸುವಂಥದ್ದಾಗಿರ್ಬೋದು, ಇದು ಯಾವುದೂ ಕೂಡ ಆಗಬಾರದು ಅಂತೇಳಿ ACP ದೀಪಕ್ ಅವರ ನೇತೃತ್ವದಲ್ಲಿ ಈಗಾಗಲೇ ರೌಂಡ್ಸನ್ನು ಕೂಡ ಆಗ್ತಾ ಇರುವಂಥದ್ದು. ಎಲ್ಲ ತರಹದ ಒಂದು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ ಒಂದು. ಎರಡನೇದು, ಈಗಾಗಲೇ 10 ಗಂಟೆ ಸುಮಾರಿಗೆ ವಾಟಾಳ್ ನಾಗರಾಜ್ ಅವರು KSRTC ಮತ್ತು BMTC ಬಸ್ ಸ್ಟ್ಯಾಂಡ್ಗೆ ಆಗಮಿಸ್ತಾರೆ. ಪ್ರಯಾಣಿಕರಿಗೆ ಒಂದಷ್ಟು ಮತ್ತೆ BMTC KSRTC ಡ್ರೈವರು, ಕಂಡಕ್ಟರ್ಗಳಿಗೊಂದಷ್ಟು ಮನವಿಯನ್ನು ಮಾಡ್ತಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅಂದರೆ ನಮ್ಮ ಬಂದ್ಗೆ ಬೆಂಬಲವನ್ನು ಕೊಡಿ, ಒಂದು ದಿನ ಡ್ಯೂಟಿ ಮಾಡಬೇಡಿ ಅನ್ನುವಂತಹ ಮನವಿಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅಂದರೆ ವಾಟಾಳ್ ನಾಗರಾಜ್ ಅವರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಅಹಿತಕರ ಘಟನೆಗಳು ನಡೆದು ಬಿಡುತ್ತೋ, ಅವ್ರ ಜೊತೆಯಲ್ಲಿ ಬರುವಂಥವ್ರು ಏನು ಮಾಡ್ತಾರೋ ಇವೆಲ್ಲವನ್ನು ಕೂಡ ಕಡಿವಾಣ ಹಾಕಲಿಕ್ಕೆ ಇವೆಲ್ಲದರಿಂದ ಒಂದಷ್ಟು ಮುಂಜಾಗ್ರತಾ ಕ್ರಮಗಳಾಗಿ ಈಗ ಅಷ್ಟೇ ಪೊಲೀಸರು ಕೂಡ ಒಂದಷ್ಟು ಅಲರ್ಟ್ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.